ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜೂನ್ 5 ಬಂದರೆ ನಮಗೆ ನೆನಪಾಗೋದು ವಿಶ್ವ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದೇವೆ. ಪರಿಸರವು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಶುದ್ಧ ಗಾಳಿ, ನೀರು, ಮರಗಳು ಮತ್ತು ಪ್ರಕೃತಿ ನಮ್ಮ ಬದುಕಿನಲ್ಲಿ ಅತ್ಯಗತ್ಯವಾಗಿವೆ. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶ, ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಗಳ ಪರಿಸರಕ್ಕೆ ದೊಡ್ಡ ಸವಾಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಪರಿಸರದ ಸಂರಕ್ಷಣೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಮರಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ಕಡಿಮೆ ಮಾಡುವುದು, ನೀರು ಉಳಿತಾಯ ಮಾಡುವುದು ಮತ್ತು ಸ್ವಚ್ಛತೆ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಒಂದು ಮರ 100 ಜೀವಗಳನ್ನು ಆಧಾರದ ಎಂಬ ಮಾತಿನಂತೆ ಪ್ರತಿಯೊಬ್ಬರು ಕನಿಷ್ಠ 1 ಮರವನ್ನಾದರೂ ನೆಟ್ಟು ಅದರ ಆರೈಕೆ ಮಾಡಬೇಕು. ನಾವು ಇಂದು ಪರಿಸರ ರಕ್ಷಿಸಿದರೆ ಮುಂದಿನ ಪೀಳಿಗೆ ಉತ್ತಮ ಭವಿಷ್ಯವನ್ನು ನೀಡಬಹುದು. ಕೊನೆಯಲ್ಲಿ ಪರಿಸರ ಸಂರಕ್ಷಣೆ ಪ್ರತಿಜ್ಞೆಯನ್ನು ಮಾಡೋಣ ಮತ್ತು ಪರಿಸರ ಭೂಮಿ ನಿರ್ಮಿಸೋಣ. ಶ್ರೀರಾಮ್ ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲ್ಪಡುವ ವಿಶ್ವ ಪರಿಸರ ದಿನಾಚರಣೆಯನ್ನು ಶ್ರೀಮತಿ ದೊನ್ನೆಪುಡಿ ಸರೋಜಿನಿ ದೇವಿ ಆಂಗ್ಲ ಮಾಧ್ಯಮ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆ ಶ್ರೀರಾಮ್ ನಗರದ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದವು ಯಶಸ್ವಿಯಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಶ್ರೀರಾಮ್ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಅಂಗಡಿ, ಪಾನ್ ಶಾಪ್ ಪ್ರತಿಯೊಂದು ಜನರಲ್ಲಿ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ಸಂಪೂರ್ಣವಾದ ನಿಷೇಧ ಮಾಡಿ ಪೇಪರ್ ಆಮೇಲೆ ಕೈಚೀಲದಿಂದ ವ್ಯವಹರಿಸಿರಿ ಅಂತ ಮನದಟ್ಟವಾಗಿ ಮಾಡಿಕೊಟ್ಟಂತ ಶ್ರೀಮತಿ ದೊನ್ನಿಪುಡಿ ಸರೋಜಿನಿ ದೇವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಮನದಟ್ಟವಾದಂತ ಪರಿಸರದ ಬಗ್ಗೆ ಕಾಳಜಿ, ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಬೇಕಂತೇಳಿ ಜಾಥಾದಲ್ಲಿ ಮುಖಾಂತರ ಅವೇರ್ನೆಸ್ ಮೂಡಿಸಲಾಗಿತ್ತು. ಈ ಶಾಲೆಯ ಶಿಕ್ಷಕರು ಅದ್ಭುತವಾದಂತ ನೃತ್ಯ ಮೂಲಕ ಜನರಿಗೆ ಮನದಟ್ಟವಾದಂತ ನೃತ್ಯವನ್ನು ಮಾಡಿ ವಿದ್ಯಾರ್ಥಿನಿಯರು ಮನಸೆಳೆದರು. ಪ್ರಮುಖ ಬೀದಿಗಳಲ್ಲಿ, ಓಣಿಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲರಿಗೂ ಪರಿಸರವನ್ನು ಕಾಪಾಡಿ ಗಿಡ ಮರಗಳನ್ನು ಕಡಿಯೋದ್ರಿಂದ ಪರಿಸರ ಸಂಪೂರ್ಣ ನಾಶವಾಗುತ್ತೆ. ಮುಂದಿನ ಪೀಳಿಗೆಗೆ ನಾವು ಆಮ್ಲಜನಕವನ್ನು ತೆಗೆದುಕೊಳ್ಳಬೇಕಾದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತೇಳಿ ಮನದಟ್ಟವಾದಂತ ಮಾಡಿಕೊಟ್ಟಂತ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಶ್ರೀರಾಮ್ ನಗರದ ಸಂಪೂರ್ಣ ನಾಗರಿಕರು ಸ್ಪಂದಿಸಿ ಅವರಿಗೆ ಇನ್ನು ಮೇಲೆ ನಾವು ಯಾವುದೇ ರೀತಿಯಿಂದ ಪ್ಲಾಸ್ಟಿಕ್ ಮುಟ್ಟೋದಿಲ್ಲ, ಚೀಲದಲ್ಲಿ ವ್ಯವಹರಿಸ್ತೀವಿ ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಭಾಷೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ನೃತ್ಯ ಮುಖಾಂತರ ಜನರನ್ನು ಮನಸೆಳೆದಂತ ದೊನ್ನೆಪುಡಿ ಸರೋಜಿನಿ ದೇವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಸಂಪೂರ್ಣ ಶ್ರೀರಾಮ್ ನಗರದ ಜನ ಪರಿಸರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡರು. ಇದೇ ಸಂದರ್ಭದಲ್ಲಿ ಸರಸ್ವತಿ ಎಜುಕೇಶನ್ ಸೊಸೈಟಿ ಶ್ರೀರಾಮ್ ನಗರದ ಅಧ್ಯಕ್ಷರು ಶ್ರೀ ಟಿ ಶ್ರೀನಿವಾಸುಲು ಹಾಗೂ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆಶ್ಮಾ ಫಾತಿಮಾ ಹಾಗೂ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಸರಿತಾ, ವಿದ್ಯಾಸಂಸ್ಥೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು, ಇಡೀ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಪ್ರಮುಖ ಬೀದಿಗಳಲ್ಲಿ ಜಾಥಾ ಮುಖಾಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ಗೆ ಬಂದು ತಲುಪಿತು. ಅಲ್ಲಿ ನೃತ್ಯ ಮೂಲಕ ಜನಸಾಮಾನ್ಯರ ಮನಸೆಳೆದ. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಮತ್ತು ಹಸಿರು ಸೇನಾ ಮೊಹಮ್ಮದ್ ರಫಿ, ಶಿವಕುಮಾರ್ ಮಾಲಿ ಪಾಟೀಲ್ ತುಂಗಭದ್ರಾ ಅಭಿಯಾನ ಜಾಥಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂತರ CBS ನ್ಯೂಸ್ ಚಾನೆಲ್ ಜೊತೆಗೆ ಮಾತನಾಡಿ ವಿಶ್ವ ಪರಿಸರ ದಿನ ಅರಳುವ ಹೂಗಳ ಪ್ರೀತಿಸಿರಿ, ಮರವಾ ಪರಿಸರವಾ ನೀವು ರಕ್ಷಿಸಿರಿ. ಚಿಗುರಿ
ಚಿಗುರಿದ ಸಿರಿಲೆಯ ಚುಂಬಿಸಿರಿ ವನದೇವಿ ಸಿರಿಯ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ ಮನುಜ ಮರಗಳನ್ನು ನೀ ಕಡಿಯದಿರು ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು ಬರುವ ಮಳೆಯ ಹನಿಗಳದು ಮರವು ನೀಡಿದಂತ ಭಿಕ್ಷೆ ತಿಳಿಯಬೇಕು ನಾವಿಂದು ಮರದ ಬೇರು ಭುವಿಗಿಳಿದು ಸವೆಯು ಮಣ್ಣ ತಡೆಯುವುದು ತಡೆಯದಿದ್ದರೆ ಜಲವೇ ಒಚ್ಚಿ ಹೋಗುವುದು ಸುಡಬೇಡ ಕಾಡಲು ನೀನು ಮರವೆಲ್ಲ ಒಣಗುವವು ಮರಿಗೂ ಹಕ್ಕಿಗಳೆಲ್ಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಿಶ್ವ ಪರಿಸರದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ಶ್ರೀರಾಮನಗರ ವಲಯದ ಹಸಿರು ಸೇನೆ ಅವರೆಲ್ಲರಿಗೂ ಕೂಡ ಸಸಿಗಳನ್ನು ನೀಡುವುದರ ಮುಖಾಂತರ ಸಸಿಗಳಿಗೆ ನೀರನ್ನ ಹಾಕುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ಸ್ವಾಗತಗೈದಂತ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ. ಮರೆಯಾಗಿ ಹೋಗುವವು ಎಳೆಯ ಮುತ್ತು ಹಕ್ಕಿಗಳು ಬೆಳೆವ ಮೊಲದ ಪಾಪುಗಳು ಗಿಳಿಕೋತಿಗಳು ಹುಲಿ ಜಿಂಕೆಗಳು ನವಿಲೆಲ್ಲ ನರಳುವವು ಸುಟ್ಟು ಮಣ್ಣಾಗಿ ಹೋಗುವವು ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು ಪರಿಸರವಾ ನೀ ರಕ್ಷಿಸಿ ಬಿಸಿಲ ತಾಪಾದಿಯಾಗಿ ಮರಗಳೆಲ್ಲ ಬರಡಾಗಿ ಹಕ್ಕಿ ಪಕ್ಷಿಯೆಲ್ಲ ಕೊರಗಿ ಹೋಗುತ್ತಿಹವು ಮಣ್ಣಾಗಿ ಗಾಳಿಯೆಲ್ಲ ವಿಷವಾಗಿ ರೋಗರುಚಿನ ಶುದ್ಧಿಯಾಗಿ ನರಕವಾಗಿ ಹೋಯಿತು ಬಾಳು ಕುಡಿಯು ನೀರು ಕೊಳಗಾಗಿ ಮಳೆರಾಯ ಎಂದು ಬರಲು ಮರವಿಲ್ಲದ ಊರ ಕಡೆ ಇಡಬೇಡ ಕಾಡಿಗೆ ಬೆಂಕಿ ಬಾಳೋಣ ಒಂದೇ ಕಡೆ ಭೂಮಿ ಎಂದು ನಮ್ಮದಲ್ಲ ಯಾರು ಕೂಡ ತಂದಿಲ್ಲ ಬರೀ 3 ದಿನ ಈ ಮಣ್ಣ ಋಣ ಈ ಭೂಮಿಯ ಉಳಿಸೋಣ ಎಲ್ಲ ಒಂದಾಗಿ ಜೊತೆಯಿರುವ ಬನ್ನಿ ಉಳಿಸೋಣ ಈ ಪರಿಸರವಾ ಹರಳುವ ಹೂಗಳ ಪ್ರೀತಿಸಿರಿ ಮರವ ಪರಿಸರವಾ ನೀವು ರಕ್ಷಿಸಿರಿ ಚಿಗುರಿದ ಸಿರಿಲೆಯ ಚುಂಬಿಸಿರಿ ವನದೇವಿ ಸಿರಿಯ ನೀವು ಪೂಜಿಸಿರಿ ನಾಳೆಯ ಮಕ್ಕಳು
ಕೂಡ ಮರೆತೇಗಿದೆ. ಒಳ್ಳೆಯ ಗಾಳಿಯ ಕುಡಿದು ಮುಡಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ಬೆಳ್ಳುಳ್ಳಿ ತಗೊಂಡ್ರೆ ಮೊಟ್ಟೆ ತಗೊಂಡ್ರೆ ಟೊಮೆಟೊ ತಗೊಂಡ್ರೆ ಹಾಲು ತಗೊಂಡ್ರೆ ಹಣ್ಣು ತಗೊಂಡ್ರು ಇಂಚಿ ತಗೊಂಡ್ರು ನಾನೇ ಪ್ಲಾಸ್ಟಿಕ್, ನಾನೇ ರಾಜ್ಯ, ನಾನೇ ಮಹಾರಾಜ, ನಾನೇ ಭಕ್ಷಕ, ನಾನೇ ರಾಕ್ಷಸ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ. ಪರಿಸರ ದಿನ, ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಕ್ಲೀನ್ ಏನು ಶ್ರೀರಾಮನಗರದಲ್ಲಿ ರಫಿ ಸರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಪರಿಸರ ಉಳಿಸುವಂತ ಕಾರ್ಯ ಇಲ್ಲಿ ನಡೀತಾ ಇರುತ್ತೆ. ಶ್ರೀರಾಮನಗರ ನಮಗೆ ಇಡೀ ಜಿಲ್ಲೆಗೆ ಏನು ಕ್ಲೀನ್ ಗ್ರೀನ್ ಒಂದು ಕೋರ್ಸ್ ಇದೆ, ಅದು ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಒಂದು ಮಾದರಿ ಸಂಸ್ಥೆ ಆಗಿದೆ. ನಾವು ದುರ್ಗಮಳ್ಳ ಸ್ವಚ್ಛತೆ ಮಾಡಬೇಕಾದ್ರೆ ರಫಿ ಅವರು ಹಾಗೂ ಅವ್ರ ತಂಡ ಈ ಚಾನಲ್ ಅನ್ನ ಸ್ವಚ್ಛತೆ ಮಾಡಿದ್ರು. ಅವರಿಗೆ ಇರಬೇಕಾದಂತ ಕನಿಷ್ಠ ಕಾಳಜಿ, ಪರಿಸರ ಮೇಲೆ ಅವ್ರಿಗಿರುವಂತಹ ಕನಿಷ್ಠ ಕಾಳಜಿ ನಮ್ಗೆಲ್ಲರಿಗೂ. ನಿಮಗೆಲ್ಲ ತಿಳಿದಿರುವಂತೆ ಜೂನ್ 5 ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಗಿಡ ನೆಟ್ಟು ಗಟ್ಟಿತನವನ್ನು ಸಾರೋಣ. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದಾರೆ. ಆದ್ದರಿಂದ ಅದನ್ನು ಪ್ಲಾಸ್ಟಿಕ್ ಬಳಕೆ ಮಾಡೋದಂದ್ರೆ ಅದನ್ನು ನೀರಿನಲ್ಲಿ ಹಾಕುತ್ತಿದ್ದಾರೆ. ನೀರು ಕಲುಷಿತವಾಗುತ್ತಿದೆ. ನೀರು ಕಲುಷಿತವಾಗದಂತೆ ಅದರಲ್ಲಿ ಜೀವಿಸುತ್ತಿರುವ ಪ್ರಾಣಿಗಳಿಗೂ ಹಾನಿ ಆಗುತ್ತದೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಆದಷ್ಟು ನಾವು ವರ್ಷಕ್ಕೆ ನಮ್ಮ ಕೈಲಾದಷ್ಟು ಒಂದು ಗಿಡವನ್ನು ಬೆಳೆಸಬೇಕು. ಗಿಡಗಳಿಗೆ ಕೇವಲ ನೀರು ಮಾತ್ರ ಬೇಕಾಗಿರುತ್ತದೆ. ಆದ್ದರಿಂದ ನಾವು ಗಿಡಗಳಿಗೆ ನಮ್ಮ ಕೈಲಾದಷ್ಟು ನೀರನ್ನು ಹಾಕಿ ಬೆಳೆಸಬೇಕು. ಪ್ಲಾಂಟ್ಸ್ ಆರ್ ಲೈಫ್. ಸೊ ಪ್ಲಾಂಟ್ಸ್ ಅವ್ರು ಕೊಡ್ತಾ ಇರೋದು ಪ್ಲಾಂಟ್ಸ್ ನ ವೇಸ್ಟ್ ಮಾಡಬೇಡ್ರಿ, ಅದನ್ನು ಬೆಳೆಸಿ. ಮತ್ತೆ ಪ್ಲಾಸ್ಟಿಕ್ ಬ್ಯಾಗ್ ಎಷ್ಟು ಡೇಂಜರಸ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದೆ ನಮ್ಮ ಮಕ್ಕಳಿಗೆನೆ ಅದೇ ತೊಂದರೆ ಆಗುತ್ತೆ. ಹಂಗಾಗಿ ನಮ್ಮ ಮಕ್ಕಳು ಸ್ವಂತ ಕೈಯಿಂದನೇ ಇದು ಪೇಪರ್ ಬ್ಯಾಗ್ಸ್ ಅನ್ನು ಮಾಡಿದ್ದಾರೆ. ಸೊ ಎಲ್ಲರಿಗೆ ವಿತರಿಸಿದ್ದಾರೆ. ಬರೀ ಇಷ್ಟೇ ಪೇಪರ್ ಬ್ಯಾಗ್ಸ್ ಅಲ್ಲ, ಈ ಮೂಲಕ ಅವರು ಮೆಸೇಜ್ ಕೊಡೋದೇನಂದ್ರೆ ಮನೆಯಿಂದನೇ ಒಂದು ಬಟ್ಟೆ ಚೀಲ ತಗೊಂಡ್ ಬರ್ರಿ, ಪೇಪರ್ಸ್ ಕೂಡ ಜಾಸ್ತಿ ಯೂಸ್ ಮಾಡಬೇಡ್ರಿ, ಪ್ಲಾಸ್ಟಿಕ್ ಅಂತೂ ಪೂರ್ತಿ ಅವಾಯ್ಡ್ ಮಾಡ್ಬಿಡ್ರಿ, ಬಟ್ಟೆ ಚೀಲ ತಗೊಂಡು ಏನಾದ್ರೂ ನೀವು ಶಾಪಿಂಗ್ ಮಾಡ್ತಾ ಇದ್ರೆ ಅದನ್ನೇ ಯೂಸ್ ಮಾಡ್ರಿ. ಇಫ್ ಗ್ರೀನ್ ಸರ್ವೈವ್ ಫ್ಯೂಚರ್ ಸೈನ್ಸ್. ಸೊ ನಮ್ಮ ಮಕ್ಕಳಿಗೆ ಮುಂದೆ ಒಂದು ಚಲೋ ಎನ್ವೈರ್ಮೆಂಟ್ ಸಿಕ್ಲಿ ಅಂತ ನಿಮ್ಮೆಲ್ಲರಿಗೆ ವಿನಂತಿ. ಒನ್ಸ್ ಅಗೇನ್ ಹ್ಯಾಪಿ ಎನ್ವೈರ್ಮೆಂಟ್ ಡೇ. ಥ್ಯಾಂಕ್ ಯು. ಕಾಡು ಬೆಳೆಸಿ, ನಾಡು ಉಳಿಸಿ, ಮರ ಬೆಳೆಸಿ, ಹಸಿರು ಉಳಿಸಿ ಅಂತ ತಾವೇನು ಘೋಷಣೆಗಳು ಕೂಗ್ಕಂತ ಬಂದಿದ್ದೀರಿ. ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಈಗಾಗಲೇ ಬಹಳ ಸಮಯ ಆಗಿರೋದ್ರಿಂದ ಡಾಕ್ಟರ್ ಶಿವಕುಮಾರ್ ಸರ್ ಮಾತಾಡಬೇಕಾಗಿದೆ. ಹಾಗೆ ತಮ್ಮೆಲ್ಲರೂ ಕೂಡ ಮನೆಗೊಂದು ಮರ ಊರಿಗೊಂದು ವನ ಎನ್ನುವ ಹಾಗೆ ಮತ್ತೆ ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ಏನು ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ತಾವೇನು ಪಾಲ್ಗೊಂಡು ತಮ್ಮ ಶಾಲೆಯ ಒಂದು ನಮಗೆ ಬೆಂಬಲ ನೀಡಿದ್ರಿ. ಹಾಗಾಗಿ ಅದರ ಒಂದು ಸಣ್ಣ ನೆನಪಿನ ಕಾಣಿಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಮತ್ತು ನಮ್ಮ ಕ್ಲೀನ್ ಅಂಡ್ ಗ್ರೀನ್ ಫೋರ್ಸ್ ಅವರು
ಮೇಡಮ್ ಅವರಿಗೆ Now ಹಸ್ತಾಂತರ listen and carefully. My name is Ramakrishna Chaudhary. International news. Obedience is part of rule. Obedience is part of rule. ಕ್ರಮಶಿಕ್ಷಣ ಇರಬೇಕು. ಈಗ ಅದೇ ನೋಡಕ್ ಹೋದ ನಿಮ್ಮೆಲ್ಲರದ್ದು ಕ್ರಮಶಿಕ್ಷಣ ಇರಬೇಕು. And ಆ ಕ್ರಮಶಿಕ್ಷಣದಾಗೆ ಬರ್ತಾವೆ ಎಲ್ಲ ಜಗತ್ಗಳು. ಆ ಸೆಕೆಂಡ್ ಸೆಂಟೆನ್ಸ್ ಯು ಲಿಸನ್ ಬೈ ಆಲ್ ಆಫ್ ಯು. ಹನುಮಾನ್ ಮೆಟ್ ಟು ಲಂಕಾ ಇನ್ ಸರ್ಚ್ ಆಫ್ ಸೀತಾ. ಹನುಮಂತ ದೇವರು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಲಂಕಕ್ಕೆ ಹೋಗ್ಯಾರು. ಈಗ ನೀವು ಸಾರ್ ಕೆಳಗೆ ಬಂದ್ರಿ ನಿಮ್ ಜೀವನ Supports all life on earth and maintains our delicate ecosystem. The clean air we breathe, the pure water we drink, the rich biodiversity around us. The green trees that give us shade and the fertile soil that grows our food. और अगर हमको बहुत ज्यादा देता है लेकिन हमें परिसर को कुछ भी नहीं दे रहा है. हमें परिसर को कुछ भी नहीं देते ही हमें उसका नियंत्रण करना चाहिए. हमें परिसर को बचाना चाहिए.